ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ವಿಷಯವಾಗಿ ಅವರ ಉತ್ತರಾಧಿಕಾರಿಗಳು ಯಾರು ಆಗಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಈ ಸಂದೇಶವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ನಿಜಕ್ಕೂ ಕೂಡ ನಮ್ಮ ದೇಶದ ವಾಸಿಗಳಿಗೆ ಈ ಒಂದು ವಿಷಯ ನಿಜಕ್ಕೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದಂತೂ ಸತ್ಯ. ಹೀಗಿರಬೇಕಾದ್ರೆ ಆ ಯಕ್ಷ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಉತ್ತರಗಳು ಯಾವುವು ಅನ್ನೋದನ್ನು ಕೂಡ ನಿಖರವಾದ ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಹೀಗಿರಬೇಕಾದ್ರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ತರುವಾಯ ಸಾಕಷ್ಟು ಜನ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆಗಿ ಹೋಗಿದ್ದಾರೆ. ಅವರಲ್ಲಿ ಕೆಲವರೊಬ್ಬರನ್ನು ಮಾತ್ರ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಪ್ರಧಾನಮಂತ್ರಿಗಳು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವ್ರನ್ನು ಪ್ರಾತಸ್ಮರಣೀಯರು ಅನ್ನುವಂಥ ಒಂದು ಭಕ್ತಿ ಭಾವ ಶ್ರದ್ಧೆಯನ್ನು ಇಟ್ಕೊಂಡಂಥವರು ಭಾರತೀಯರು. ಹೀಗಾಗಿ ತಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೋ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡ್ತಾರೋ ಹಾಗೂ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಯಾರು ನಿರ್ವಹಿಸ್ತಿರ್ತಾರೋ ಅವರನ್ನು ಯಾವತ್ತೂ ಕೂಡ ಭಾರತೀಯರು ಬಿಟ್ಟು ಕೊಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಕೆಲವರ ಹೆಸರುಗಳನ್ನು ಈ ಸಂದರ್ಭದಲ್ಲಿ ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ ಇಂದಿರಾ ಗಾಂಧಿ ಅವರನ್ನು ದುರ್ಗೆ ಅನ್ನುವಂಥ ಒಂದು ಕಾಲ ಇತ್ತು. ಅವರು ಕೂಡ ಸಾಕಷ್ಟು ಗರಿಬಿ ಹಠಾವುಗಳಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಹಾಗೂ ರಾಷ್ಟ್ರದ ಘನತೆ ಗೌರವವನ್ನು ಕಾಪಾಡಲಿಕ್ಕೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಭಾರತ ದೇಶಕ್ಕೆ ಇವರು ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅನ್ನುವಂಥ ಒಂದು ಹೆಸರನ್ನು ಹೆಗ್ಗಳಿಕೆಯನ್ನು ತಂದುಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಬೇಕು. ಜೊತೆಗೆ ಅದು ವಾಸ್ತವ. ಹೀಗಿರಬೇಕಾದ್ರೆ ಅವರು ಸ್ವಾತಂತ್ರ್ಯ ನಂತರ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಕಳೆದುಕೊಂಡಾಗ ಅವರು ಭಾರತದ ದೇಶದುದ್ದಕ್ಕೂ ಕೂಡ ಪ್ರಚಾರ ಮಾಡುವ ಭರಾಟೆಯಲ್ಲಿ ಅಲ್ಲಲ್ಲಿ ರ್ಯಾಲಿಗಳನ್ನು ಏರ್ಪಡಿಸಿದರು. ಆವಾಗ ನಾವು ಇನ್ನೂ ಕೂಡ ತುಂಬ ಚಿಕ್ಕವರು. ಆ ರ್ಯಾಲಿಯನ್ನು ನೋಡಿ ನಾವು ಕೂಡ ಪುಳಕಿತರಾದೆವು, ಹೆಮ್ಮೆ ಪಟ್ಟೆವು ಅನ್ನುವಂಥ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನು ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ? ಎಂದಿಗೂ ಕೂಡ ಸಾಧ್ಯ ಇಲ್ಲ. ಅವರು ಕೂಡ ನಮ್ಮ ದೇಶದ ಮೇಲೆ ಛಾಪನ್ನು ಮೂಡಿಸಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೇ ಒಂದು ರೋಮಾಂಚನಗೊಳ್ತೈತಿ. ಯಾಕಂದರೆ ಅವರ ಮಾತಿನ ಒಂದು ಭರಾಟೆ, ಅವರ ಮಾತಿನ ಒಂದು ಶೈಲಿ, ಅವರ ಶಾಯರಿಗಳನ್ನು ಉದುರಿಸಿ ಮಾತನಾಡುವ ಒಂದು ಚಾಕಚಕ್ಯತೆಯನ್ನು ಭಾರತದ ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ, ಅನುಭವಿಸಿದ್ದಾರೆ ಹಾಗೂ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗೂ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರವರ ಅವಧಿ ಅಲ್ಪ ಪ್ರಮಾಣದದ್ದಾದರೂ ಕೂಡ ಅವರು ಕೂಡ ಯಾವುದೇ ಒಂದು ಹಗರಣದಲ್ಲಿ ಸಿಲುಕದೆ ನಿಷ್ಕಲ್ಮಶವಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ತನ್ನ ಒಂದು ಘನತೆ ಗೌರವವನ್ನು ತಂದುಕೊಟ್ಟವರು ಕರ್ನಾಟಕದ ಕೊಡುಗೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವಿಷಯ. ಆಮೇಲೆ ನಮ್ಮ ರಾಷ್ಟ್ರ ಕಂಡ ಅತ್ಯುನ್ನತ ಹೆಚ್ಚಿನ ಜನಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಇವತ್ತಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಂತಂದ್ರೇ ಯುವ ಜನತೆಯಲ್ಲಿ, ಭಾರತೀಯರಲ್ಲಿ ಒಂದು ಥರ ಚೇತೋಹಾರಿಕೆ ಉಂಟಾಗುತ್ತೆ. ಹೀಗಿರಬೇಕಾದ್ರೆ ಅವರ ಮಾತಿನ ವೈಖರಿ, ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರು ನಿರ್ವಹಿಸಿರ್ತಕ್ಕಂಥ ಪಾತ್ರ ಹಾಗೂ ಅವರು ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ಕೈಗೊಳ್ತಿರ್ತಕ್ಕಂಥ ಒಂದು ಧಾರ್ಷ್ಟ್ಯ, ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಿದ್ದೇವೆ. ಹಾಗೂ ಈ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವನ್ನು ನಾನು ಮುಂದಿನ ಸಂಚಿಕೆಗಳಲ್ಲೂ ಹೇಳಲಿಕ್ಕೆ ಬಯಸ್ತೀನಿ. ಈಗ ಇವರನ್ನು ಸ್ವಲ್ಪ ನಾನು ಮೆಲುಕು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಂದಿರಾ ಗಾಂಧಿ ಅವ್ರದ್ದಂತೂ ಹೇಳಿದೆ. ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕಷ್ಟು ಸಮಾಜಕ್ಕೆ ಹಾಗೂ ದೇಶಕ್ಕೆ ಕೊಡುಗೆಯನ್ನು ನೀಡಿದಿರತಕ್ಕಂಥ ಒಬ್ಬ ಸಂತ ಅಂತೀನಿ ನಾನು ಇವತ್ತು ಅವ್ರನ್ನ ಕರಿತೀನಿ. ಯಾಕಂದರೆ ಅವರು ಜೀವಿತದುದ್ದಕ್ಕೂ ಕೂಡ ವಿವಾಹೇತರವರಾಗಿ ಅವರು ತಮ್ಮ ಒಂದು ಬದುಕನ್ನು ಬಾಳಿದರು. ಆಮೇಲೆ ನಮ್ಮ ದೇಶಕ್ಕೆ ಅವರು ಪ್ರಧಾನಮಂತ್ರಿಗಳಾದಾಗ
ಹಲವಾರು ಯೋಜನೆಗಳನ್ನು ಅವರು ಮಾಡಬೇಕೆಂದಿದ್ದರು. ಆದರೂ ಕೂಡ ಆ, ಭಾರತದಲ್ಲಿ ಚತುಷ್ಪಥ ರಸ್ತೆಗಳನ್ನು ಜಾರಿಗೆ ತಂದು ಅವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರಿಗೆ ಇನ್ನೊಂದು ಕೊರಗಿತ್ತು. ಅದೇನಂತಂದರೆ ನಮ್ಮ ನಾಡಿನ ನಮ್ಮ ದೇಶವಾಸಿಗಳಾದಂಥ ಪ್ರತಿಯೊಬ್ಬ ರೈತನಿಗೂ ಕೂಡ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ಅವರು ತಮ್ಮ ಸ್ವಾವಲಂಬನೆಯ ಜೀವನವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನದಿಗಳ ಜೋಡಣೆಯನ್ನು ಸಂಪೂರ್ಣವಾಗಿ ನಮ್ಮ ದೇಶದಾದ್ಯಂತ ನಾವು ಜೋಡಿಸೋಣ, ನದಿ ಜೋಡಣೆ ಕಾರ್ಯವನ್ನು ಕೈಗೊಳ್ಳೋಣ ಅನ್ನುವಂಥ ಒಂದು ಮನದಾಶೆಯು ಅವರಲ್ಲಿತ್ತು. ಅದು ಈಗ ಇಲ್ಲಿ ಆಗಲಿಲ್ಲ. ಅದು ನಮ್ಮ ದೌರ್ಭಾಗ್ಯ, ನಮ್ಮ ರೈತರ ದೌರ್ಭಾಗ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಅದನ್ನು ಈಗಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮಾಡಿದರೆ, ಪ್ರಧಾನಮಂತ್ರಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡಿದಂಥ ಒಂದು ಹೆಮ್ಮೆಯ ಕೊಡುಗೆ ನಿಮ್ಮದಾಗ್ತೈತಿ ಅನ್ನುವಂಥ ಒಂದು ಸಲಹೆ ಹಾಗೂ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟ್ ಒಪ್ಪಂದ ಆಗದೇ ಇದ್ದರೆ, ಆ ಒಪ್ಪಂದಕ್ಕೆ ಅವರು ಹೋಗದೇ ಇದ್ದರೆ ಅವರನ್ನು ನಾವು ಕಳೆದುಕೊಳ್ತಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ಆಮೇಲೆ ನಮ್ಮ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅಂತಂದ್ರೇ ಒಂದು ಥರ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಭಾವನೆ ನಮ್ಮ ಮನದಾಳದಲ್ಲಿ ಮೂಡ್ತೈತಿ. ಯಾಕಂದ್ರೆ ಇಂಥ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ವಾಸಿಗಳಿಗೆಲ್ಲರಿಗೂ ಕೂಡ ಅಷ್ಟೇ ಏಕೆ, ವಿದೇಶದಲ್ಲಿ ಇರ್ತಕ್ಕಂಥ ಹೆಮ್ಮೆಯ ಭಾರತೀಯರಿಗೂ ಹಾಗೂ ವಿದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವರಿಗೂ ಕೂಡ ಮಾದರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಮೋದಿಯವರ ವ್ಯಕ್ತಿತ್ವನೇ ಅಂಥದ್ದು. ಯಾಕಂದ್ರೆ ಅವರು ಮದುವೆ ಆದರೂ ಕೂಡ ಪತ್ನಿಯ ಜೊತೆಗೆ ಜೀವನವನ್ನು ಮಾಡದೆ ರಾಷ್ಟ್ರಕ್ಕಾಗಿ, ರಾಷ್ಟ್ರಭಕ್ತಿಗಾಗಿ, ರಾಷ್ಟ್ರವನ್ನು ಒಂದು ಅಭಿವೃದ್ಧಿ ಪಥದತ್ತ ಸಾಗಿಸಲಿಕ್ಕೆ ಅವರ ಜೀವನದುದ್ದಕ್ಕೂ ಕೂಡ ಅವರು ಮಾಡಿಕೊಂಡು ಬಂದಿರತಕ್ಕಂಥ ಕೆಲಸ ಕಾರ್ಯಗಳೇ ಇವತ್ತು ಅವರನ್ನು ಈ ಮಟ್ಟಕ್ಕೆ ತಲುಪಿಸುವೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಅವರು ತನ್ನ ಪತ್ನಿಯಾಗಲಿ, ತನ್ನ ತಾಯಿಯವರನ್ನಾಗಲಿ ಹಾಗೂ ಅವರ ಸಹೋದರರ ಮಕ್ಕಳನ್ನಾಗಲಿ ಯಾವತ್ತೂ ಕೂಡ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಬರಗೊಟ್ಟಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಇವತ್ತು ಒಪ್ಪಲೇಬೇಕು. ಅಂಥ ಪ್ರಧಾನಮಂತ್ರಿಗಳನ್ನು, ಅಂಥ ರಾಜಕಾರಣಿಗಳನ್ನು, ಅಂಥ ಮಂತ್ರಿಗಳನ್ನು, ಅಂಥ ಶಾಸಕರನ್ನು, ಸಂಸದರನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ನಮಗೆ ಹುಟ್ಟುತ್ತವೆ. ಆದರೂ ಕೂಡ ಇಂಥ ಒಬ್ಬ ಧೀಮಂತ ಪ್ರಧಾನಮಂತ್ರಿ, ಅದು ಕೂಡ ಎರಡು ಸಲ ಪಾಕಿಸ್ತಾನದ ಮೇಲೆ ಏರಿ ಹೋಗಿ ಅವರ ಒಂದು ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಲ್ಲಿಸಲಿಕ್ಕೆ ಹಾಗೂ ನಮ್ಮ ದೇಶದ ಮೇಲೆ ಅವರು ಮಾಡ್ತಿರ್ತಕ್ಕಂಥ ಉಪಟಳಕ್ಕೆ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ 2 ಸಲ ಯುದ್ಧವನ್ನು ಮಾಡಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳು, ಭಾರತ ಮಾತೆಯ ರಕ್ಷಕರು, ನಮ್ಮೆಲ್ಲರ ಒಬ್ಬ ಆಶಾ ಕಿರಣ ಅನ್ನುವಂಥ ಮಾತನ್ನು ಕೂಡ ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ಮಕ್ಕಳಾದಿಯಾಗಿ ವೃತ್ತರವರೆಗೆ ಮೋದಿ ಅಂದ್ರೇ ಎದ್ದು ನಿಲ್ಲುವಂಥ ಒಂದು ಪ್ರಸಂಗ ನಮ್ಮ ರಾಷ್ಟ್ರದಲ್ಲಿ ಈಗ ಇದೆ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಮೋದಿಯವರ ತರುವಾಯ ಅವರ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ನಮಗೆ ನಿರಾಶೆ ಕಾದಿದೆ. ಯಾಕಂದ್ರೆ ಇಂಥ ಪ್ರಧಾನಮಂತ್ರಿಗಳನ್ನು ಹಾಗೂ ಇಂಥ ಒಬ್ಬ ವ್ಯಕ್ತಿಯನ್ನು, ಇಂಥ ಒಬ್ಬ ನಾಯಕನನ್ನು ನಮ್ಮ ದೇಶ ಮುಂದೆ ಕಾಣ್ತೈತೆ ಇಲ್ಲೋ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಾವು ಕೂಡ ಇದ್ದೇವೆ. ಹೀಗಿರಬೇಕಾದ್ರೆ ನರೇಂದ್ರ ಮೋದಿಜಿಯವರ ಉತ್ತರಾಧಿಕಾರಿಯಾಗಿ ಈಗ ಕೇಳಿ ಬರ್ತಾ ಇರತಕ್ಕಂಥ ಹೆಸರುಗಳಲ್ಲಿ ಮಂಚೂಣಿಯಲ್ಲಿ ಇರತಕ್ಕಂಥದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅನ್ನುವಂಥ ಒಬ್ಬ ಮುಖ್ಯಮಂತ್ರಿ ಸಾಧುವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ RSS, ಬಜರಂಗ್ ದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯರೆನಿಸಿಕೊಂಡವರು, ಮುತ್ಸದ್ದಿಗಳೆನಿಸಿಕೊಂಡವರು, ನಾಯಕರೆನಿಸಿಕೊಂಡವರು ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾರನ್ನು ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದರ ಮೇಲೆ ಈ ಒಂದು ಪ್ರಶ್ನೆಗೆ ಉತ್ತರ ಅಡಗಿದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಭಾರತೀಯ ಜನತಾ ಪಕ್ಷವೇ ಆಗಿರಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಆಗಿರಲಿ, ಇವತ್ತು ಮೋದಿಯವರನ್ನು ಬಿಟ್ಟು ದೇಶಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ನಾಯಕ ಯಾರು ಅಂತ ಕೇಳಿದರೆ ಅಲ್ಲಿಯೂ ಕೂಡ ಅಂಥ ಪ್ರಭಾವಿ ನಾಯಕರು
ಉತ್ಸಾಹಿ ಪ್ರಧಾನಮಂತ್ರಿಗಳು ಹಾಗೂ ಉತ್ಸಾಹಿ ಹೆಸರುಗಳು ಹಾಗೂ ಜನಪ್ರಿಯ ಹೆಸರುಗಳು ಕೇಳಿ ಬರ್ತಾನೇ ಇಲ್ಲ. ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಅಷ್ಟೇ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ತರವಾಗಿ ಈ ರಾಜ್ಯದ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆಗೆ ಅಲ್ಲಿಯೂ ಕೂಡ ಅಷ್ಟೊಂದು ಹೆಸರುಗಳು ಕೇಳಿ ಬರ್ತಾ ಇಲ್ಲ. ಹೀಗಿರಬೇಕಾದ್ರೆ ಇವರಿಬ್ಬರನ್ನು ಕೂಡ ನಾನು ಕನ್ನಡ ನಾಡಿನ ಹಾಗೂ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ರಾಜಕೀಯ ವ್ಯತ್ಯಾಸಗಳು ಏನೇ ಇರಲಿ, ಯಾರೇ ಏನೇ ಮಾತಾಡಲಿ, ಆದರೆ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡಬೇಕು. ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಗೌರವ ಕೊಡಬೇಕು. ಅವರನ್ನು ನಾವು ಪ್ರಾತಸ್ಮರಣೀಯರು ಅನ್ನುವಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡು ಮುಂದೆ ಸಾಗಿದರೆ ನಮ್ಮ ಪೀಳಿಗೆಗೂ ಕೂಡ ಒಳ್ಳೆಯದಾಗ್ತೈತಿ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಮೋದಿಯವರಂಥ ಪ್ರಧಾನಮಂತ್ರಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಅವರ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈ ಎಂಟೆದೆ ಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಮೋದಿ ನಮ್ಮ ಜೀವನದ ಆಸ್ತಿ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಅಪ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಿಮಗೇ ಬಿಡ್ತೀನಿ. ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ಸಂಚಿಕೆಯು ಕೂಡ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ, ಜೊತೆಗೆ ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.